ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಮನಸ್ಸಿನ ಭಾರ, ಮನೆಯಲ್ಲಿ ಭಾರ, ಜೀವನ ಭಾರ. ಎಲ್ಲವೂ ಕೂಡ ಭಾರವೇ. ಯಾವ ರೀತಿ ಭಾರ? ಮೂಲವಾಗಿ ಸಮಾಜದಲ್ಲಿ ಕೆಲವೊಂದು ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ಹೇಳ್ತೀನಿ. ಈ ಪುರಸ್ಕಾರಗಳನ್ನು ಕೊಡ್ತಾರೆ, ಹಲವಾರು ಜನ ಫಂಕ್ಷನ್ ಮಾಡ್ತಾರೆ, ಎಲ್ಲರಿಗೂ ಪುರಸ್ಕಾರಗಳನ್ನು ಕೊಡ್ತಾರೆ. ಅವರವರ ರಂಗದಲ್ಲಿ ಸಾಧನೆ ಮಾಡಿರುವಂಥವ್ರಿಗೆ ಒಂದು ಮೈಸೂರು ಪೇಟ, ಒಂದು ಶಾಲ್ ಹಾಕ್ತಾರೆ, ಒಂದು ಗಂಧದ ಹಾರವನ್ನು ಹಾಕ್ತಾರೆ. ಈ ಶಾಲ್ಗಳು ಕೆಲವರು ಮನೆಯಲ್ಲಿ, ಒಬ್ಬರು ಸ್ನೇಹಿತರ ಮನೆಗೆ ಹೋಗಿದೆ, ಹಿರಿಯ ಸ್ನೇಹಿತರು, ಸಾಹಿತಿಗಳು. ಅವ್ರ ಮನೇಲಿ ಸುಮಾರು ಒಂದು 60-70 ಶಾಲೆಗಳಿದೆ. ಅದು ಏನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಆ ಮೈಸೂರು ಪೇಟಗಳನ್ನು ಕೊಟ್ಟಿದ್ದಾರೆ. ಮೊದಲು ಆ ಟಿವಿ ಶೋಕೇಸ್ ಮೇಲೆ ಒಂದೆರಡನ್ನ ಜೋಡಿಸ್ತಾ ಹೋದ್ರು. ಆದರೆ ಈಗ ಅದು ಎಷ್ಟು ತುಂಬೋಗ್ಬಿಟ್ಟಿದೆ ಅಂದರೆ ಸುಮಾರು 100ಕ್ಕೂ ಮೇಲ್ಪಟ್ಟಿದೆ. ಸರ್, ಯಾರಿಗಾದ್ರೂ ಮಾರ್ಬಿಡಿ ಅದನ್ನ. ಇಲ್ಲ, ಅವರು ಸನ್ಮಾನ ಮಾಡಿರೋದನ್ನ ಹೇಗೆ ಮಾರಕ್ಕಾಗುತ್ತೆ? ಖಂಡಿತವಾಗ್ಲೂ ಮಾರಕ್ಕಾಗೋದಿಲ್ಲ. ಅಂದರೆ ಇಲ್ಲಿ ಯಾವುದೋ ಒಂದು ರೀತಿ ಮನುಷ್ಯನಿಗೆ ಒಳ್ಳೇದು ಆಗುತ್ತೆ ಅಂತ ಅನ್ಕೊಂಡಿದ್ದೆಲ್ಲವೂ ಕೂಡ ಭಾರವಾಗಿ ಹೋಗ್ತಾ ಇರ್ತದೆ. ಈಗ ಅಲ್ಲಿರುವಂಥ 60-70 ಶಾಲೆಗಳು, ಮೈಸೂರು ಪೇಟಗಳು, ಗಂಧದ ಮರಗಳು, ಎಲ್ಲಿ ಹಾಕಬೇಕದನ್ನ, ಏನು ಮಾಡ್ಬೇಕದನ್ನ ಗೊತ್ತಿಲ್ಲ. ಬಹಳ ಖುಷಿಯಿಂದ ಹೋಗಿ ಸ್ಟೇಜ್ ಮೇಲೆ ಕುಂತ್ಕೊಂಡು ಆ ಹಾರವನ್ನು ಹಾಕ್ಸ್ಕೊಂಬಂದ್ಬಿಡ್ತಾರೆ. ಆ ಶಾಲ್ಗಳು ಆಲ್ಮೋಸ್ಟ್ 100ಕ್ಕೆ ಒಂದು 90 ಭಾಗದಷ್ಟು ಉಪಯೋಗಕ್ಕೆ ಬರೋದಿಲ್ಲ. ಅದನ್ನು ನಾವು ಉಪಯೋಗಿಸೋಕ್ಕಾಗೋದಿಲ್ಲ. ನೈಲಾನ್ ಥರ ಇರುತ್ತೆ. ಈ ಶಾಲುಗಳನ್ನು ಹಾಕ್ತಾರೆ. ಅದನ್ನ ಬಳಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒರೆಸೋದಕ್ಕೂ, ಮನೆ ಒರೆಸೋದಕ್ಕೂ ಬರಲ್ಲ ಅದು. ಆ ರೀತಿ ಶಾಲುಗಳನ್ನು ಹಾಕ್ತಾರೆ. ಆ ಮೈಸೂರು ಪೇಟವನ್ನು ಏನು ಮಾಡಬೇಕು ನೋಡಿ. ಯಾರಿಗಾದ್ರೂ ಏನಾದರೂ ನಾವು ಉಡುಗೊರೆಯನ್ನು ಕೊಟ್ಟರೆ ಅಥವಾ ಯಾವುದೋ ಒಂದು ರೀತಿ ನಾವು ಗೌರವವನ್ನು ನೀಡಿದ್ರೆ, ನಾವು ಕೊಡುವಂತಹ ಉಡುಗೊರೆ ಅಥವಾ ಮಾಡಿದ್ರೆ, ಸನ್ಮಾನ ಮಾಡಿದ್ರೆ ಅದರಿಂದ ಉಪಯೋಗ ಆಗಬೇಕು ಅಂಥದ್ದೇನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಇಟ್ಕೊಳ್ತಾರೆ. ಎಷ್ಟೊಂದು ಮನೆಗಳಲ್ಲಿ ಆ ಮೊಮೆಂಟೋಗಳನ್ನು ಜೋಡಿಸ್ಬಿಟ್ಟಿರ್ತಾರೆ. ಅದರಲ್ಲಿ ಅವ್ರ ಹೆಸರೇ ಇರೋದಿಲ್ಲ. ಮೂಲವಾಗಿ ಯಾರು ಆರ್ಗನೈಸರ್ ಇದ್ರು, ಯಾರು ಆ ಒಂದು ಸಮಾರಂಭವನ್ನು ಏರ್ಪಡಿಸಿದ್ರು, ಅವರ ಒಂದು ಲಿಸ್ಟ್, ಕಮಿಟಿಯ ಲಿಸ್ಟ್ಗಳಿರ್ತದೆ ಇಂತಿಂಥವ್ರು ಅಂತ. ಯಾರು ಪುರಸ್ಕಾರಕ್ಕೆ ಒಳಗಾದರೂ ಅವ್ರ ಹೆಸರಿಲ್ಲ, ಅವ್ರ ಫೋಟೋ ಇಲ್ಲ. ಇದನ್ನು ತಗೊಂಬಂದು ಸುಮ್ಮನೆ ಇಟ್ಕೊಂಡಿರೋದ್ರಿಂದ ಏನು ಪ್ರಯೋಜನ? ಖಂಡಿತವಾಗ್ಲೂ ಸಮಾಜದಲ್ಲಿ ನಡೀತಾ ಇರುವಂತಹ ಇದೆಲ್ಲವೂ ಕೂಡ ಮನಸ್ಸಿಗೆ ಭಾರವಾಗುತ್ತೆ, ಮನೆಗೆ ಭಾರವಾಗುತ್ತೆ. ಸೊ ನಾಡಿಗೂ ಕೂಡ ಇದು ಭಾರವಾಗುತ್ತೆ. ಆದ್ದರಿಂದ ಈ ರೀತಿ ವಿಚಾರಗಳನ್ನು ನಾವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಬೇಕು. ಬರೀ ಇದೊಂದ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ವಸ್ತುಗಳು ಅವಶ್ಯಕತೆ ಇಲ್ಲದಿದ್ರು ಕೂಡ ತಗೊಂಬಂದು ಅದನ್ನು ಜೋಡಿಸ್ಕೊಳ್ತಾನೆ ಇರ್ತೀರಿ. ಒಂದು ದಿನ ಅದು ಗೋಡನ್ ತುಂಬಿದಾಗ, ಅಂದರೆ ಮನೆಯಲ್ಲಿ ತುಂಬಿದಾಗ, ಅಯ್ಯೋ ಇಷ್ಟೊಂದು ಆಗ್ಬಿಟ್ಟೈತಲ್ಲ ಅಂತ ನಮಗೆ ಒಂಥರ ಬೇಸರವಾಗುತ್ತೆ. ಅದನ್ನು ಯಾರಿಗೂ ಕೊಡೋದಕ್ಕೂ ಮನಸ್ಸಿಲ್ಲ, ಬಿಸಾಕೋದಕ್ಕೂ ಮನಸ್ಸಿಲ್ಲ, ಕಡಿಮೆ ಬೆಲೆ, ಅರ್ಧ ಬೆಲೆಗೆ ಮಾರೋದಕ್ಕೂ ಮನಸ್ಸಿಲ್ಲ. ಈ ರೀತಿ ಆ ಭಾರಗಳನ್ನೆಲ್ಲ ಹೊತ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ದೇಹ, ಮನಸ್ಸು, ಆತ್ಮಕ್ಕೆ, ಮೂಲವಾಗಿ ಜೀವನಕ್ಕೆ ಅನಾರೋಗ್ಯ ಮೂಡುತ್ತೆ. ಆದ್ರಿಂದ ಅತ್ಯವಶ್ಯಕವಾಗಿ ಏನಾದರೂ ವಸ್ತುಗಳಿದ್ರೆ ಇದನ್ನು ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ. ಈಗ ಮೊಬೈಲ್ ಅತ್ಯವಶ್ಯಕ, ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅದಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ ಅದು ಉಪಯೋಗ ಬರ್ತದೆ. ಕೆಲವರು ಆ ಮೊಬೈಲ್ಗೆ ಕವರ್ಗಳನ್ನು ಹಾಕ್ತಾರೆ. ಅದು 100 ಡಿಸೈನ್ಗಳಿರ್ತವೆ. ಎಲ್ಲ ತಗೊಂಬಂದು ಇಟ್ಕೊಂಡಿರ್ತಾರೆ. ಮೊಬೈಲ್ನ ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ಚೇಂಜ್ ಮಾಡ್ತಾ ಇರ್ತಾರೆ. ಈಗ ಅದ್ರ ಮೇಲ್ಗಡೆ ಇರುವಂಥ ಕವರ್ಗಳು ಉಪಯೋಗಕ್ಕೆ ಬರಲ್ಲ. ಯಾರಿಗೆ ಸೆಕೆಂಡ್ ಹ್ಯಾಂಡ್ಲು ಮಾರಿದ್ರು ಅವ್ರಿಗೂ ಕೊಡೋದಿಲ್ಲ, ಅದನ್ನು ಕೂಡ ಹಾಗೆ ಇಟ್ಕೊಂಡಿರ್ತಾರೆ. ಇಲ್ಲಿ ಲೀಸ್ಟ್ ಪಟ್ಟಿ ಮಾಡ್ತಾ ಹೋದ್ರೆ ಸಾಕಷ್ಟು ಈ ರೀತಿ ಸಿಗ್ತವೆ. ಇದನ್ನೆಲ್ಲ ಬಿಟ್ಟುಬಿಡಿ. ಇದಕ್ಕಿಂತನೂ ಅತ್ಯದ್ಭುತವಾಗಿರುವಂಥದ್ದು ಮೂಲವಾಗಿ ಏನಂದ್ರೆ ವಿಚಾರಗಳು. ನಮಗೆ ಅವಶ್ಯಕತೆ ಇರೋಷ್ಟು ಮಾಹಿತಿಯನ್ನು ನಾವು ಸಂಗ್ರಹ ಮಾಡೋದಿಲ್ಲ. ಮನಸ್ಸಿನಲ್ಲಿ ಅನಾವಶ್ಯಕವಾಗಿರುವುದೆಲ್ಲವನ್ನ ಕೂಡ ತುಂಬಿಕೊಳ್ತೀವಿ. ಇಲ್ಲಿ ಸಾಕಷ್ಟು ಜನ ನಮ್ಮ ಆಫೀಸಿಗೆ ಕೌನ್ಸಿಲಿಂಗ್ಗೆ ಅಂತ ಬರ್ತಾರೆ. ಅವ್ರಿಗೇನು ಅಂದರೆ ಡಿಪ್ರೆಷನ್, ಹೆವಿ ಪ್ರೆಷರ್, ಸ್ಟ್ರೆಸ್, ಸಿಕ್ಕಾಬಿಟ್ಟೆ ಸ್ಟ್ರೆಸ್. ಅದರಿಂದ ರಿಲ್ಯಾಕ್ಸ್ ಆಗೋದಕ್ಕಾಗೋದಿಲ್ಲ. ಕಾರಣ ಏನು ಅಂದರೆ, ದಿನಕ್ಕೆ ಒಬ್ಬ ಮನುಷ್ಯನಿಗೆ ಅವನ ಒಂದು ವೃತ್ತಿರಂಗದಲ್ಲಿ ಯಶಸ್ಸು, ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ, ಅಭಿವೃದ್ಧಿ, ಸಮೃದ್ಧಿ ಹೊಂದೋದಕ್ಕೆ
ಒಂದಷ್ಟು ಮಾಹಿತಿಗಳು ಬೇಕು. ಉದಾಹರಣೆ ಒಂದು 30 ಮಾಹಿತಿಗಳಿದ್ರೆ ಸಾಕು, ಅವನು ಅದನ್ನು ಸಾಧನೆ ಮಾಡಬೇಕು. ಆದರೆ ಇವನು ಅದನ್ನು 100 ಮಾಹಿತಿಗಳನ್ನು ತಗೊಳ್ತಾನೆ, 200 300 ಮಾಹಿತಿಗಳನ್ನು ತಗೊಳ್ತಾನೆ, ಕೆಲವೊಂದು ಸಲ 1000 ಮಾಹಿತಿಗಳನ್ನು ತಗೊಂಡಿರ್ತಾನೆ. ಇದೆಲ್ಲವೂ ಮಾನಸಿಕ ಭಾರವಾಗುತ್ತೆ. ಉದಾಹರಣೆಗೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಸೀರಿಯಲ್ಗಳನ್ನ ನೋಡ್ತಾರೆ, ನ್ಯೂಸ್ಗಳನ್ನು ನೋಡ್ತಾರೆ, ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾರೆ. ಯಾರಿಗೆ ಯಾರು ಕೊಲೆ ಮಾಡಿದ್ರು, ಹೇಗೆ ಕೊಲೆ ಮಾಡಿದ್ರು, ಇದೆಲ್ಲವನ್ನು ನೋಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಅರಿವಿಲ್ಲದೇ ನಮ್ಮ ಬೆಂಗಳೂರಲ್ಲಿ ಎಲ್ಲರ ಮನೆಗಳಲ್ಲೂ BBMP ಕಸ ತಗೊಂಡೋಗಿ ಒಂದು ಏರಿಯಾದಲ್ಲಿ ಡಂಪ್ ಮಾಡ್ತಾರೆ. ಅದು ಲೋಕಲ್ ಏರಿಯಾದಲ್ಲಿ ಡಂಪ್ ಆಗುತ್ತೆ. ಮತ್ತೆ ಮೂಲವಾಗಿ ಎಲ್ಲೋ ಹೊಸೂರ ಹತ್ರ ಆ ಪರ್ವತಗಳಿದಾವೆ, ಕಸಗಳ ಪರ್ವತ, ಸುಮಾರು ಅಡಿಗಳು, 100 ಅಡಿಗಳು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ಅಷ್ಟೊಂದು ಅಡಿ ಗಬ್ಬು ವಾಸನೆ. ಆ ಅಕ್ಕಪಕ್ಕದಲ್ಲಿರುವಂತಹ ಊರುಗಳಿಗೂ ಕೂಡ ಗಾಳಿ ಬೀಸಿದಾಗ ಅದರ ಸ್ಮೆಲ್ ಬರ್ತದೆ. ಆ ಗಾರ್ಬೇಜ್ನೆಲ್ಲ ತಗೊಂಡೋಗಿ ಒಂದು ಕಡೆ ಡಂಪ್ ಮಾಡ್ತಾರೆ. ಅದನ್ನು ಮತ್ತೆ ತಿರ್ಗಾ ರೀಸೈಕಲ್ ಮಾಡೋದಕ್ಕೆ ಯಾವುದೇ ರೀತಿ ವ್ಯವಸ್ಥೆಗಳು ನಡೀತಾ ಇದೆ, ಸಾಕಾಗ್ತಾ ಇಲ್ಲ. ಅದೇ ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಕಲ್ಮಶಗಳನ್ನು ನಿಮಗೆ ಅರಿವಿಲ್ಲದೇ ಹಾಕ್ಕೊಳ್ತಾನೆ ಇದ್ದೀರಾ. ಅದನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಬರ್ದೇ ಈ ರೀತಿ ಸ್ಟ್ರೆಸ್ ಆಗಿ ಬರ್ತಾರೆ, ಪ್ರೆಷರಲ್ಲಿರ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ, ಜೀವನದಲ್ಲಿ ತೃಪ್ತಿ ಅನ್ನೋದು ಇರೋದೇ ಇಲ್ಲ. ಇದೆಲ್ಲವೂ ಕೂಡ ಇಲ್ಲದೇ ಇರೋದ್ರಿಂದ ಆರೋಗ್ಯದ ಮೇಲೆ ಅದು ಬಹಳ ಬಹಳ ಪ್ರಭಾವವನ್ನು ಬೀರುತ್ತೆ. ವಿಚಿತ್ರವಾದ ಕಾಯಿಲೆಗಳು ಬರೋದಕ್ಕೆ ನಮಗೆ ಶುರುವಾಗುತ್ತೆ. ಅದರಲ್ಲೂ ಮೂಲವಾಗಿ BP, ಶುಗರು, ಈ ಗ್ಯಾಸ್ಟ್ರಿಕ್ ಸಮಸ್ಯೆ, ತಲೆನೋವು, ಮೈಗ್ರೇನ್ ತಲೆನೋವು ಅಂತ ಕರೀತಾರೆ. ಈ ರೀತಿ ಎಲ್ಲ ಬರ್ತವೆ. ಆದ್ದರಿಂದ ಸಾಧ್ಯವಾದಷ್ಟು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಅತ್ಯವಶ್ಯಕತೆಗಳಿರುವಂತಹ ವಸ್ತುಗಳು, ಅತ್ಯವಶ್ಯಕತೆ ಇರುವಂತಹ ವ್ಯಕ್ತಿಗಳು, ಅತ್ಯವಶ್ಯಕತೆ ಇರುವಂತಹ ವಿಚಾರಗಳನ್ನು ಮಾತ್ರ ನೀವು ಸಂಗ್ರಹ ಮಾಡಿಕೊಳ್ಬೇಕೆ ಹೊರತು ನಿಮ್ಮ ಮನೆಯಲ್ಲಾಗಲಿ ಮನದಲ್ಲಾಗಲಿ ಇದಕ್ಕಿಂತ ಹೆಚ್ಚಾಗಿ ನೀವೇನಾದರೂ ಸ್ಟೋರ್ ಮಾಡ್ತಾ ಹೋದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ನೀವೇನೂ ಮೇಂಟೈನ್ ಮಾಡಲಿಲ್ಲ ಅಂದರೂ ಆ ಸ್ಟೋರೇಜ್ಗೆ ಒಂದಷ್ಟು ಶಕ್ತಿ ಚೈತನ್ಯ ಬೇಕೇ ಬೇಕು. ಅದು ನಿಮ್ಮಿಂದ ಕೊಡೋಕ್ಕಾಗದೇ ಇದ್ದಾಗ ಈ ರೀತಿ ಎಲ್ಲ ವಿಚಾರಗಳು ತುಂಬಿಕೊಳ್ತದೆ. ಆಗ ನಿಮ್ಮ ಅನಾರೋಗ್ಯ ಖಂಡಿತವಾಗ್ಲೂ ಬಂದೇ ಬರ್ತದೆ ಪ್ರತಿಯೊಂದು. ಅದನ್ನೇ ಬ್ಲಾಕೇಜಸ್ ಅಂತ ಹೇಳ್ತಾರೆ. ಈ ಬ್ಲಾಕೇಜಸ್ ಎಲ್ಲ ಆಗಬಾರ್ದು ಅಂತಂದರೆ ದಯಮಾಡಿ ಇಂಥವಕ್ಕೆಲ್ಲ ಸಾಧ್ಯವಾದಷ್ಟು ಬ್ರೇಕ್ ಹಾಕಿ. ಅವಶ್ಯಕತೆಗಳಿಲ್ಲ, ಈಸ್ಕೊಳ್ಬೇಡಿ, ಸುಮ್ಮನೆ ಕೊಟ್ಟರು ಈಸ್ಕೊಳ್ಬೇಡಿ. ಎಷ್ಟೋ ಜನ ಮದುವೆಗಳಿಗೆ ಹೋದರೆ ಗಿಡಗಳನ್ನು ಕೊಡ್ತಾರೆ. ಆ ಗಿಡಗಳನ್ನು ತಂದು ಸುಮ್ಮನೆ ಒಣಗಿಸಿ ಮತ್ತೆ ಬಿಸಾಕ್ತಾರೆ. ಆ ಗಿಡಕ್ಕೆ ಪಾಪ ಅವರು 50 ರೂಪಾಯಿನೋ 100 ರೂಪಾಯಿನೋ ಏನೋ ಕೊಟ್ಟಿರ್ತಾರೆ. ಸೊ ಎಲ್ಲರೂ ಹೇಳ್ತಾರೆ ಗಿಡ ಹಂಚಿ ಅಂತ. ಗಿಫ್ಟ್ಗಳನ್ನಾಗಿ ಗಿಡಗಳನ್ನಾಗಿ ಕೊಡ್ತಾರೆ. ಕೆಲವರು ಪಾಟಲ್ಲಿ ಇಟ್ಕೊಳ್ತಾರೆ, ಮತ್ತೆ ಕೆಲವರು ಯಾರಿಗೋ ಬಿಸಾಕ್ಬಿಡ್ತಾರೆ. ಹೋಗ್ತಾ ದಾರಿಲಿ ನಾನೇ ಕಣ್ಣಾರೆ ನೋಡಿದ್ದೀನಿ. ಆ ಗಿಡ ಕೊಟ್ಟರೆ ಗಾಡೀಲಿ ತೊಗೊಂಡಾಗೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅಟ್ಲೀಸ್ಟ್ ನರ್ಸರಿಗಾದರೂ ಕೊಟ್ಟರೆ ಪಾಪ ಅವರು ಯಾರಿಗೋ ದಾನ ಮಾಡ್ತಾರೆ, ಅವ್ರಿಗೆ ಬೇಕಾದಂಥವ್ರು ಕೊಡ್ತಾರೆ. ಎಲ್ಲರಿಗೂ ಗಿಡ ಕೊಡ್ತಾರೆ. ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ದೆ, ಅಲ್ಲಿ ಸುಮಾರು ಒಂದು 3000 ಜನ ಬಂದಿದ್ರು. ಆ 3000 ಜನಕ್ಕೂ ಒಂದೊಂದು ಗಿಡಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಿ ಬಂದಿದ್ರು, 3000 ಗಿಡಗಳು ಕೊಟ್ಟರು, ಖಾಲಿ ಆಯಿತು. ಆ 3000 ಗಿಡಗಳಲ್ಲಿ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಂಥವ್ರು ಎಷ್ಟು ಗಿಡಗಳಿರಬಹುದು? ಕಾಮೆಂಟ್ ಮಾಡಿ ನೀವು. ನಾನು ಇದಕ್ಕೆ ಉತ್ತರ ಹೇಳಲ್ಲ, ನೀವೇ ಹೇಳಿ, ಕಾಮೆಂಟ್ ಮಾಡಿ. ಎಷ್ಟು 3000 ಗಿಡಗಳಲ್ಲಿ ಅವತ್ತು ಒಂದು ದಿವಸ ಕೊಟ್ಟಾಗ ಅದರಲ್ಲಿ ಎಷ್ಟು ಜೀವಂತವಾಗಿದೆ, ಎಷ್ಟು ಜೀವಂತವಾಗಿಲ್ಲ, ಎಷ್ಟು ವ್ಯರ್ಥ ಆಗಿದೆ, ಇದನ್ನು ನೀವು ಹೇಳಿ. ಪ್ರತಿಯೊಂದು ಕ್ರಿಯಾತ್ಮಕವಾಗಿ ಆಲೋಚನೆಗಳು ಬರ್ತದೆ. ಆದರೆ ಆಲೋಚನೆಯ ಒಂದು ಮುಖಗಳನ್ನು ಮಾತ್ರ ನಾವು ನೋಡ್ತೀರಿ, ಮತ್ತೊಂದು ಮುಖವನ್ನು ನಾವು ನೋಡೋದಿಲ್ಲ. ಒಂದು ನಾಣ್ಯಕ್ಕೆ 2 ಮುಖಗಳು, ಹೆಡ್ ಅಂಡ್ ಟೈಲ್. ರಾಜ ರಾಣಿ ಅಂತ ಕರೀತಾರೆ. ನಾವು ಹೆಡ್ಡು ಬುಷ್ ಆಡಬೇಕಾದ್ರೆ ಈ ರೀತಿ ಬಿದ್ದಾಗ ರಾಜ ರಾಣಿ ಅಂತ. ಎರಡೂ ಕಡೆನೂ ಹೆಡ್ ಇದ್ದರೆ ನೀವು ಹೇಗೆ ಅದನ್ನು ಉಪಯೋಗಿಸ್ತೀರಾ? ಚಲಾವಣೆಯಲ್ಲಿ ಬರೋದಿಲ್ಲ ನಾಣ್ಯ. ಆದ್ದರಿಂದ ಕ್ರಿಯಾತ್ಮಕವಾದ ಆಲೋಚನೆಗಳು ಬಹಳ ಬಹಳ ಮುಖ್ಯ ಮನುಷ್ಯನಿಗೆ. ನಾಡಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ಇಡೀ ಭೂಮಂಡಲದಲ್ಲಿ ಬಹಳ ಅತ್ಯದ್ಭುತವಾಗಿರುತ್ತೆ. ಆದರೆ ಅದಕ್ಕೆ 2 ಮುಖದ ನಾಣ್ಯಗಳಿದ್ದರೆ ಮಾತ್ರ ಚಲಾವಣೆಗೆ ಬರ್ತದೆ. ಒಂದೇ ಮುಖದ ನಾಣ್ಯ ಕೇವಲ ವೈಯಕ್ತಿಕವಾಗಿ ಮಾತ್ರ ಉಪಯೋಗಿಸ್ಬೋದು ಹೊರತು ಸಾಮಾಜಿಕವಾಗಿ ಆ ನಾಣ್ಯಗಳು ಚಲಾವಣೆಯಲ್ಲಿ ಇರೋದಿಲ್ಲ. ಅದೇ ರೀತಿ ನೀವು ಚಿಂತೆ ಮಾಡುವ ಅಥವಾ ಯೋಚನೆ ಮಾಡುವ ಆ ಒಂದು ಪ್ಲ್ಯಾನ್ಗಳೇನಿದೆ ಅದು ಒಂದು ಮುಖವನ್ನು ಮಾತ್ರ ನೋಡ್ತೀರಾ. ಮತ್ತೊಂದು ಮುಖವನ್ನು ಖಂಡಿತವಾಗ್ಲೂ ಗಮನ ಕೊಟ್ಟು ನೋಡಿ. ಆ ನೋಡಿದ ನಂತರ ನಿಮಗೆ ಅವಶ್ಯಕತೆ ಇದ್ದರೆ
ಎರಡೂ ರೀತಿಯಲ್ಲಿ ಸರಿಪಡಿಸುವಂತಹ ಕ್ರಿಯೆಗಳನ್ನು ಮಾಡಿದ್ರೆ, ಅಂದರೆ ಹೆಡ್ ಟೈಲ್ ಎರಡೂ ಇದ್ದಾಗ, ರಾಜಾರಾಣಿ ಇದ್ದಾಗ ಆ ನಾಣ್ಯ ಚಲಾವಣೆಗೆ ಬರ್ತದೆ. ಈಗ ನಾನು ಹೇಳುವ ಎಲ್ಲ ವಿಚಾರಗಳನ್ನು ನೀವು ಮನನ ಮಾಡಿ, ಸಾಧ್ಯವಾದಷ್ಟು ಅರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ. ನಾನು ಅದಕ್ಕೆ ಮತ್ತೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ತಪ್ಪದೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.